ಏನು ತಪ್ಪು ಮಾಡಿದ್ದಾರೆ ಹಿಂದುಳಿದಂಥ ಜಾತಿಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು? ಮೀಸಲಾತಿ ಸಲುವಾಗಿ ಅವರು ಅನೇಕ ದಶಕಗಳಿಂದ ಹೋರಾಟ ಮಾಡ್ಕೊಂಡು ಬಂದು ಅವರು ಸಿಕ್ಕಂತ ಅವಕಾಶವನ್ನು, ಅವ್ರಿಗೆ ಸಿಕ್ಕಂತ ಮೀಸಲಾತಿಯನ್ನು ತಾವು ಕಸ್ಕೊಂತೀರಲ್ಲ. ಅದಕ್ಕೋಸ್ಕರ ಮುಖ್ಯಮಂತ್ರಿಗಳೇ, ನೀವು ಏನಿವತ್ತು ಮೀಸಲಾತಿಯನ್ನು ಕಸ್ಕೊಂತ ಇದ್ರು, ಮಕ್ಕಳೆಲ್ಲರಿಗೂ ಶಿಕ್ಷಣದಲ್ಲಿ ಇವತ್ತು ಮೀಸಲಾತಿಯನ್ನು ಕಸ್ಕೊಂತ ಇದ್ರು, ಉದ್ಯೋಗದಲ್ಲಿ ಏನು ಮೀಸಲಾತಿ ಕಸ್ಕೊಂತ ಇದ್ರು, ಇವತ್ತು ನೇಮಕಾತಿಯಲ್ಲಿ ಇವತ್ತು ಮೀಸಲಾತಿಯನ್ನು ಕಸ್ಕೊಂತ ಇದ್ರು, ಮುಂದಿನ ದಿನಗಳಲ್ಲಿ ಜನರೆಲ್ಲರೂ ಕೂಡ ಉಗ್ರವಾದಂಥ ಹೋರಾಟವನ್ನು ಮಾಡ್ತಾರ. ಇವತ್ತು ಪಾರ್ಸಲಿ ಸ್ಟೇ ಬಂದಿದ್ರಿಗಿನ, ಅದೇನು ದೊಡ್ಡ ಪಾರ್ಸಲಿ ಸ್ಟೇ ಬಂದ್ರಿಗಿನ ನೀವು ನೇಮಕಾತಿ 7% 17% ಮಾಡ್ರಲ್ಲ. ಇವು ಮಾಡ್ರಿ, ಅದೇನಿದೆ ಮುಂದಕ್ಕೆ ಬೇಕಾದ್ರೆ ಸ್ಟೇ ಅಲ್ಲಿ ವೇಕೆಂಟ್ ಮಾಡ್ಕೊಡೋಣ. ಇವತ್ತು ನೀವು ಕ್ಲಾರಿಫಿಕೇಶನ್ ಕೊಡಬೇಕಾಗಿದೆ. ಉದ್ಯೋಗದಲ್ಲಿ ಇವತ್ತು ಏನು 3% ಮಾಡಕ್ಕೆ ಹೊಂಟಿದ್ರು, ಮುಂದಕ್ಕೆ CET-ದಲ್ಲಿ ಹೆಂಗೆ ಮಾಡ್ತೀರಿ, ಪ್ರಮೋಷನ್ ಹೆಂಗೆ ಮಾಡ್ತೀರಿ, ಉದ್ಯೋಗ ತಗೊಂಡಂಥ ಟೈಮಲ್ಲಿ ಏನು ಮಾಡ್ತೀರಿ ಅನ್ನೋದು ಕ್ಲಾರಿಟಿ ಕೂಡ ಕೊಡಬೇಕಾಗಿದೆ. ಜೊತೆಲಿ ಇವತ್ತು ಒಳ ಮೀಸಲಾತಿಯನ್ನು ಕೂಡ ಜಾರಿ ತರುವಂಥ ಕೆಲಸ ಮಾಡಬೇಕಾಗಿದೆ. ಎಲ್ಲ ಹೋರಾಟಗಾರರೆಲ್ಲರೂ ಕೂಡ ಹೋರಾಟವನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಕೂಡ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ಕೂಡ ಮಾಡುವಂಥ ಕೆಲಸ ಮಾಡ್ತದೆ. ಹೌದು ಸರ್. ಮುಂಚೆ ಭಾರತೀಯ ಜನತಾ ಪಾರ್ಟಿ ಏನು ಜಾಸ್ತಿ ಮಾಡಿತ್ತು 6% ಮೀಸಲಾತಿಯನ್ನು, ಅದನ್ನು ಯಥಾಸ್ಥಿತಿಯಲ್ಲಿ ಕೂಡ ಜಾರಿ ಮಾಡ್ರಿ ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡ್ತೀವಿ. ನಾವು ಆಲ್ರೆಡಿ ಇವತ್ತು ನಮ್ಮ ಪಕ್ಷದ ನಾಯಕರೆಲ್ಲರೂ ಕೂಡ, ಮಾಜಿ ಶಾಸಕರು, ಮಾಜಿ ಸಂಸದರುಗಳು, ಶಾಸಕರು ಎಲ್ಲರೂ ಕೂಡ ಸೇರಿದ್ದೀವಿ. ಎಲ್ಲರೂ ಕೂಡ SC ST MLAಗಳು, ex-MLAಗಳು, ex-MPLAಗಳು ಎಲ್ಲರೂ ಸೇರಿದ್ದೀವಿ. ನಾವು ಚರ್ಚೆ ಮಾಡ್ತೀವಿ. ಇವತ್ತು ಮುಂದಕ್ಕೆ ಹೋರಾಟ ಹೆಂಗೆ ತೊಗೊಂಡು ಹೋಗ್ಬೇಕನ್ನಂಥದ್ದು ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿದ ನಂತರ ಒಂದು ಫಿಕ್ಸ್ ಮಾಡ್ತೀವಿ, ಡೇಟ್ ಫಿಕ್ಸ್ ಮಾಡಿಕೊಂಡು ರಾಜ್ಯದಾದ್ಯಂತ ದೊಡ್ಡ ಹೋರಾಟವನ್ನು ಮಾಡೋಂಥ ಕೆಲಸಗಳು ಮಾಡ್ತೀವಿ. ಕೇವಲ ಮೀಸಲಾತಿ ಅಷ್ಟೇ ಅಲ್ಲ, SC TSP ವಿಚಾರದಲ್ಲೂ ಕೂಡ ಬಹಳಷ್ಟು ಅನ್ಯಾಯ ಆಗಿದೆ ಅನ್ನೋದು, ಅದನ್ನ ಯಾವ ರೀತಿಯಾಗಿ ತಿಳಿಸ್ಕೊಂಡು ಸರ್, ಅದನ್ನು ಕೂಡ ಈ ಸಬ್ಜೆಕ್ಟ್ ಅಲ್ಲಿ ನಮ್ಗೆ ಏನಾಗಿದೆ ಇವಾಗ ನಮ್ಮ ಪರಿಸ್ಥಿತಿ ಏನಾಗಿದೆ ಸರ್ ಅಂದ್ರೆ, ಮಕ್ಕಳೆಲ್ಲರೂ ಕೂಡ CET ಎಕ್ಸಾಮ್ ಬರೆದಾರ, ನೀಟ್ ಎಕ್ಸಾಮ್ ಬರೆದುಕೊಂಡಾರ. ಇವತ್ತು ಸಾಕಷ್ಟು ಮಂದಿ ಪ್ರಮೋಷನ್ಸ್ ಆಗಬೇಕಾಗಿದೆ, ಸಾಕಷ್ಟು ಮಂದಿಗೆ ಇವತ್ತು ನೇಮಕಾತಿಗಳು ಮಾಡ್ಕೋಬೇಕಾಗಿದೆ. ಪರಿಸ್ಥಿತಿ ಏನಂದ್ರೆ ಜ್ವಲಂತ, ಅಂದ್ರೆ ಇವತ್ತು ಕಾಲ ಮೇಲೆ ನಿಲ್ಲುವಂತ ಸಮಸ್ಯೆಗಳು ಪ್ರಾರಂಭ ಆಗಿಬಿಟ್ಟಿದೆ. ಇವತ್ತು ನಾವು SCP TSP ಹಣ ಅಂತೂ ಇವರು ಬೇರೆ ಬೇರೆ ರೀತಿಯಲ್ಲಿ ಕೂಡ ಡೈವರ್ಟ್ ಮಾಡಿದ್ದಾರೆ. ಕಾನೂನಲ್ಲಿ ಅವಕಾಶ ಇಲ್ಲಿದ್ರು ಕೂಡ ಮಾಡ್ಕೊಂಡಿದ್ದಾರೆ. ಇವತ್ತು ಸುಮಾರಾಗಿ 36,000 ಕೋಟಿ ರೂಪಾಯಿ ಹತ್ರ ಅವರು ಡೈವರ್ಷನ್ ಮಾಡುವಂತ ಕೆಲಸ ಮಾಡಿದ್ದಾರೆ. ಅದ್ರ ಈ ಹೋರಾಟದಲ್ಲಿ ಅದುಗಳು ಸೇರಿಸ್ಕೊಂತೀವಿ. ಇವು ಪರಿಸ್ಥಿತಿ ಏನಂದ್ರೆ, ಇವತ್ತು 50,000 ಹುದ್ದೆಗಳನ್ನು ಭರ್ತಿ ಮಾಡ್ಕೊಂತ ಇದ್ರ. ಇವತ್ತು ಮಕ್ಕಳದ ಇವತ್ತು ಪರಿಸ್ಥಿತಿ CET ನೀಟ್ ಬರೆದಿದ್ದಾರ. ಇವತ್ತು ಅವ್ರ ಪರಿಸ್ಥಿತಿ ಹಂಗ, ನಮಗೆ ಮುಂದಕ್ಕೆ ಯಾರು ಉತ್ತರ ಕೊಡಬೇಕು ಇದಕ್ಕೆ?